ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ಕೊಡುವ ವಾಕ್ಯ ಭಾಗ ಸಮಯ ಎನ್ನುವ ಅಂಶದ ಬಗ್ಗೆ ಪ್ರಿಯರೇ. ಹೌದು, ಆಲ್ಫವು ಒಮೇಗವು, ಇರುವಾತನು, ಇದ್ದಾತನು, ಬರುವಾತನು, ಸೃಷ್ಟಿಗೆ ಮೂಲನಾಗಿರುವ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಈ ವಾಕ್ಯ ಭಾಗಕ್ಕೆ ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಸಮಯ ಎನ್ನುವ ಅಂಶದ ಎರಡನೇ ಭಾಗವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸಿಕೊಂಡು ದೇವರ ಪರಿಶುದ್ಧ ಆತ್ಮನ, ಸತ್ಯದ ಆತ್ಮನ, ತಂದೆಯ ಆತ್ಮನ, ಮಹಿಮೆಯ ಆತ್ಮನ ಸಹಾಯವನ್ನು ಕೇಳಿಕೊಳ್ಳೋಣ ಪ್ರಿಯರೇ. ಹೀಗೆ ನಾವು ದೇವರ ಮಕ್ಕಳಾಗುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರಿಗೆ ಸಹಾಯವಾಗಲಿ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿದ ಪ್ರಿಯರೇ. ಕೇಳುವಂಥ ವಾಕ್ಯ ಭಾಗ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ದೇವರ ಜೀವ ಕೊಡುವ ಮಾತುಗಳು ನಮ್ಮೆಲ್ಲರನ್ನು ದೇಹದಲ್ಲಿ, ಆತ್ಮದಲ್ಲಿ, ಮನಸ್ಸಿನಲ್ಲಿ, ಕ್ರಿಯೆ, ಕರ್ತವ್ಯ, ಎಲ್ಲ ರೀತಿಯ ಭಯಭಕ್ತಿ, ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧ ಸಾಕ್ಷಿ ಜೀವಿತದ ಎಲ್ಲಕ್ಕೂ ಸಹಾಯವಾಗುವಂತೆ ಪ್ರಭು ಈ ವಾಕ್ಯ ಭಾಗ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆಲ್ಫ ಒಮೇಗವು, ಇರುವಾತನು, ಇದ್ದಾತನು, ಬರುವಾತನು, ಸೃಷ್ಟಿಗೆ ಆಧಾರವು, ಮೇಲನ ಲೋಕಗಳಲ್ಲಿ ಉನ್ನತೋನ್ನತ ಸಿಂಹಾಸನದಲ್ಲಿ ಆಸೀನನಾಗಿರುವಾತನೇ ಯೇಸುವೆ. ತಂದೆಯೇ, ಪರಿಶುದ್ಧಾತ್ಮ ಪ್ರಭುವೇ, ನಿಮ್ಮ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ಸ್ವಾಮಿ. ದೇವ, ಸಮಯ ಎನ್ನುವ ಅಂಶವನ್ನು ನಿಮ್ಮ ವಾಕ್ಯ ಭಾಗದಿಂದ ತೆಗೆದು ಧ್ಯಾನಿಸಲಿರುವಾಗ ನೀವೇ ಜೀವ ಕೊಡುವ, ಕ್ರಿಯೆ ಮಾಡುವ, ರಕ್ಷಣೆ ಮಾಡುವ, ಸುಖ ನೀಡುವ, ಬಲ ಕೊಡುವ, ಮಾತನಾಡುವ ನಿಮ್ಮ ವಾಕ್ಯಗಳಿಂದ ನಮ್ಮೆಲ್ಲರನ್ನು ನೂತನ ಸೃಷ್ಟಿಯಾಗಿಸಿ ಪ್ರಭುವೆ. ಹೀಗೆ ವಾಕ್ಯ ಭಾಗದಲ್ಲಿ ಕೇಳಲು ಬಂದಿರುವ ಪ್ರತಿಯೊಬ್ಬ ಮಗಳನ್ನು ಜ್ಞಾಪಿಸಿಕೊಂಡು ನಿಮ್ಮ ನ್ಯಾಯ, ನೀತಿಯಿಂದ, ಪ್ರೀತಿಯಿಂದ, ಧರ್ಮದಿಂದ, ಸರ್ವ ಜ್ಞಾನವಾದ ದೇವರೇ ನಿಮ್ಮ ಆತ್ಮನಿಂದ ತುಂಬಿಸಬೇಕೆಂದು, ಹೀಗೆ ನಿಮ್ಮ ಮಕ್ಕಳಾದ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಅಡ್ಡಿ ಆತಂಕಗಳನ್ನು, ಏರುಪೇರುಗಳನ್ನು ದೇವರೇ ನಿಮ್ಮ ವಾಕ್ಯವಾದ ಯೇಸು ಕ್ರಿಸ್ತ ನಾಮದಲ್ಲಿ ಜಯಿಸುವಂತೆ, ದೊಡ್ಡ ಜಯ ಪಡೆಯುವಂತೆ ಅನುಗ್ರಹಿಸ್ತಾರೆ. ಹೀಗೆ ಮಾಡಿ ದೇವ, ಈ ವಾಕ್ಯ ಭಾಗದಲ್ಲಿ ಬಂದ ನಿಮ್ಮ ಮಗಳನ್ನು, ಸೇವಕ, ವಿಶ್ವಾಸಿ ಪ್ರಜೆಗಳನ್ನು ಬಲಪಡಿಸಿರಿ, ಸ್ಥಿರಪಡಿಸಿರಿ, ಉನ್ನತಪಡಿಸಿರಿ ನಿಮ್ಮ ವಿಶ್ವಾಸದಲ್ಲಿ, ವಾಕ್ಯ ಜ್ಞಾನದಲ್ಲಿ, ದೇವರ ಶಕ್ತಿಯಲ್ಲಿ. ಹೌದು ತಂದೆ, ಹೀಗೆ ಮಾಡಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಅನುದಿನ ಜೀವಿತದಲ್ಲಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ನಜರೇತಿನ ದೇವಕುಮಾರ ತಂದೆ ನಿಮ್ಮ ಪ್ರಿಯಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ವಾಧಿಕಾರ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಆಲ್ಫಾ ಒಮೇಗವು, ಇರುವಾತನು, ಇದ್ದಾತನು, ಬರಲಿದ್ದಾನೆ ಪ್ರೇರೆ ಪ್ರಭು ಯೇಸು. ಅದಕ್ಕಾಗಿ ನಾವೆಲ್ಲರೂ ಸಿದ್ಧವಾಗುವುದಕ್ಕಾಗಿ ಈ ವಾಕ್ಯವನ್ನು ಧ್ಯಾನಿಸಲು ಪ್ರಭು ಆಜ್ಞೆ ಮಾಡಿದ್ದಾನೆ. ಶಿಷ್ಯರಿಗೆ, ಹೋಗಿರಿ, ಎಲ್ಲ ಜನರಿಗೆ ನಾನು ಆಜ್ಞಾಪಿಸಿದ್ದನ್ನು ಹೇಳಿರಿ, ನೀವು ಕಾಪಾಡಿಕೊಳ್ಳಿರಿ, ಕಾಪಾಡಿಕೊಳ್ಳುವಂತೆ ಬೋಧಿಸಿರಿ. ನಂಬಿ ರಕ್ಷಣೆ ಹೊಂದುವವನು, ದೀಕ್ಷಾ ಸ್ನಾನ ಪಡೆಯುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವರು ದಂಡನೆ ಗುರಿಯಾಗುತ್ತಾರೆ. ಹೌದು, ಯುಗದ ಎಲ್ಲ ಸಮಾಪ್ತಿ, ಎಲ್ಲ ದಿನಗಳು, ಲೋಕದ ಸಮಾಪ್ತಿಯವರೆಗೂ ನಿಮ್ಮೊಂದಿಗಿರುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಇಮ್ಮಾನುವೇಲನಾದ ನಮ್ಮೊಂದಿಗಿರುವ ದೇವಕುಮಾರ, ದೇವರಾದ ಯೇಸು. ಹೀಗೆ ಪ್ರೇರೆ, ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಸಮಯ. ಹೌದು ಪ್ರೇರೆ, ಈ ಸಮಯ ಎನ್ನುವ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ಒಂದು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಹೌದು ಪ್ರೇರೆ, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನಾವು ನಿಲ್ಲುವುದು ಬೇಡ, ಹಿಂದೆ ನೋಡುವುದು ಬೇಡ, ನಾವು ನಿಲ್ಲುವುದು ಬೇಡ, ಹಿಂದೆ ನೋಡುವುದು ಬೇಡ, ನಮ್ಮ ಜೊತೆಗಾರನು ಯೇಸು, ನಮ್ಮ ಜೊತೆಗಾರನು ಯೇಸು. ಆಮೇನ್. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಸಂದೇಶವ ಸಾರುತ್ತಾ ಹೋಗೋಣ, ಸೇವೆಯಲ್ಲಿ
ನಾಚಿಕೆ ಬಿಡೋಣ, ಸಂದೇಶವ ಸಾರುತ್ತಾ ಹೋಗೋಣ. ಯೇಸುವಿನ ಸಂದೇಶ ಸೇವೆಯಲ್ಲಿ ನಾಚಿಕೆ ಬಿಡೋಣ. ಹೋಗಿ ಜಗಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ. ಹೋಗಿ ಜಗಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ. ಪೂರ್ಣ ಶಾಂತಿ ಆತನಲ್ಲುಂಟು, ಪೂರ್ಣ ಶಾಂತಿ ಯೇಸುವಲ್ಲಿಂಟು. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನಮ್ಮ ಶಿಲುಬೆಯ ನಾವು ಹೊರೋಣ, ಯೇಸು ಕ್ರಿಸ್ತನ ಹಿಂದೆ ಸಾಗೋಣ. ನಮ್ಮ ಶಿಲುಬೆಯ ನಾವು ಹೊರೋಣ, ಯೇಸು ಕ್ರಿಸ್ತನ ಹಿಂದೆ ಸಾಗೋಣ. ಯೇಸುವನ್ನು ನಾವು ನೋಡಿ ತ್ಯಾಗವನ್ನು ನಾವು ಮಾಡಿ, ಯೇಸುವನ್ನು ನಾವು ನೋಡಿ ತ್ಯಾಗವನ್ನು ನಾವು ಮಾಡಿ ವಿಶ್ವಾಸಿಗಳಾಗಿ ಇರೋಣ, ವಿಶ್ವಾಸಿಗಳಾಗಿ ಇರೋಣ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಶುಭ ವಾರ್ತೆಯ ನಾವು ಸಾರೋಣ, ಆತ್ಮಗಳ ನಾವು ಗೆಲ್ಲೋಣ. ಶುಭ ವಾರ್ತೆಯ ನಾವು ಸಾರೋಣ, ಆತ್ಮಗಳ ನಾವು ಗೆಲ್ಲೋಣ. ಯೇಸುವನ್ನು ಬೇಡಿರಿ, ಶಕ್ತಿಯನ್ನು ಹೊಂದಿರಿ. ಯೇಸುವನ್ನು ಬೇಡೋಣ, ಶಕ್ತಿಯನ್ನು ಹೊಂದೋಣ. ಶುಭ ವಾರ್ತೆಯ ನೀವು ಸಾರಿರಿ. ಆಮೆನ್. ಶುಭ ವಾರ್ತೆಯ ನಾವು ಸಾರೋಣ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ನಾವು ನಿಲ್ಲುವುದು ಬೇಡ, ಹಿಂದೆ ನೋಡುವುದು ಬೇಡ. ನಾವು ನಿಲ್ಲುವುದು ಬೇಡ, ಹಿಂದೆ ನೋಡುವುದು ಬೇಡ. ನಮ್ಮ ಜೊತೆಗಾರನು ಯೇಸು, ನಮ್ಮ ಜೊತೆಗಾರನು ಕ್ರಿಸ್ತ. ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಸಮಯ ಹಾಕಿ. ಆಮೇನ್. ಹೌದು ಪ್ರಿಯರೇ, ಸಮಯ ಸ್ವಲ್ಪ ಇದೆ. ಆದ ಕಾರಣ ಯೇಸು ಹೇಳಿದಂತೆ ನನ್ನ ಸೇವೆ ಮಾಡುವವನು ತಂದೆಗೆ ಇಷ್ಟ ಆಗುತ್ತಾನೆ, ತಂದೆ ಅವನಿಗೆ ಸನ್ಮಾನ ಮಾಡುತ್ತಾನೆ, ಮತ್ತು ನಾನು ತಂದೆ ಬಂದು ಅವನಲ್ಲಿ ವಾಸ ಮಾಡುತ್ತೇವೆ. ನಾನಿರುವಲ್ಲೇ ನನ್ನ ಶಿಷ್ಯನು ಸೇವೆ ಮಾಡುವವನು ಇರುತ್ತಾನೆ ಎಂದು ಯೇಸು ಹೇಳಿದ್ದಾನೆ ಪ್ರಿಯರೇ. ಹೌದು, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀ. ಹೌದು ಪ್ರಿಯ ಯೇಸುವಿನಲ್ಲಿ ವಿಶ್ವಾಸಿಗಳೇ, ಸ್ವಲ್ಪ ಸಮಯ ಇದೆ. ನಾವು ಸೇವೆಗೆ ಯಾವುದೋ ಒಂದು ರೂಪದಲ್ಲಿ ಸೇವೆ ಮಾಡಬೇಕಾಗಿದೆ. ವಿಶ್ವಾಸದ ಮುಖಾಂತರ, ಪ್ರಾರ್ಥನೆ ಮುಖಾಂತರ, ಮತ್ತು ಲೋಕದಲ್ಲಿ ಸುವಾರ್ತೆ ಸಾರುತ್ತಿರೋ ಎಲ್ಲ ಮಕ್ಕಳಿಗೋಸ್ಕರ. ಹೌದು ಪ್ರಿಯರೇ, ನಾಶವಾಗುತ್ತಿರೋ ಆತ್ಮಗಳಿಗೋಸ್ಕರ, ಭಾರಕ್ಕಾಗಿ. ಹೌದು ಪ್ರಿಯರೇ, ಆತ್ಮವರ ಇಲ್ಲದ ಸೇವಕರಿಗಾಗಿ ಆತ್ಮವರ ದೊರಕಲೆಂದು, ಆತ್ಮ ಅಭಿಷೇಕ ಇಲ್ಲದ ಸೇವಕರಿಗೆ ಆತ್ಮಾಭಿಷೇಕವಾಗಲೆಂದು. ಹೌದು ಪ್ರಿಯರೇ, ನಾವು ಹಿಂದೆ ನೋಡದೆ ಮುಂದೆ ನಡೆಯಬೇಕಾಗಿದೆ. ಏಕೆಂದರೆ ನಮ್ಮ ಜೊತೆಗಾರನು ಯೇಸು ಆಗಿದ್ದಾನೆ. ಹೌದು, ಸಂದೇಶ, ದೇವರ ವಾಕ್ಯ, ಸುವಾರ್ತೆ ಸಾರುತ್ತಾ ಹೋಗಬೇಕಾಗಿದೆ. ಯಾರೇ ಆದರೂ ಪ್ರೇರೆ, ಯೇಸುವಿನ ವಿಶ್ವಾಸಿಟ್ಟ ಪ್ರತಿಯೊಬ್ಬರಿಗೂ ಆ ಭಾರ ಇದೆ ಪ್ರೇರೆ. ನನ್ನ ನೋವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ದೊರಕುವುದೆಂದು ಹೇಳಿದ್ದಾನೆ ಪ್ರೇರೆ. ಮತ್ತು ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಗ ಎಂದರೆ ಯೇಸುವಿನ ಮಾತುಗಳೇ, ಯೇಸುವಿನ ಹೆಜ್ಜೆ ಜಾಡೆ, ಯೇಸು ಕೊಟ್ಟ ಆಜ್ಞೆಯೇ. ಹೌದು ಪ್ರೇರೆ, ಹೀಗೆ ಯೇಸುವಿನ ವಾಕ್ಯ ಸೇವೆ ನಾಚಿಕೆ ಪಡದೆ ಮಾಡಬೇಕಾಗಿದೆ ಪ್ರೇರೆ. ಮತ್ತು ಜಗಕ್ಕೆ ಹೋಗಿ ಸಾರಬೇಕಾಗಿದೆ. ನೀವು ಲೋಕಕ್ಕೆ ಹೋಗಬೇಕೆಂತಲೂ ಫಲ ಕೊಡುವರಾಗಬೇಕೆಂತಲೂ ಆ ಕೊಡುವ ಫಲ ಶಾಶ್ವತವಾಗಿ ನಿಲ್ಲಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಎಂದು ಯೇಸು ತನ್ನ ಶಿಷ್ಯರಿಗೆ, ಯೇಸುವನ್ನು ವಿಶ್ವಾಸಿದ ನಿನಗೆ ನಾನು ಹೇಳ್ತಿದ್ದಾನೆ ಪ್ರೇರೆ ಪ್ರಭು ಯೇಸು. ಹೀಗೆ ಜಗಕ್ಕೆ ವಾಕ್ಯ ಸಾರಬೇಕಾಗಿದೆ, ಫಲ ಕೊಡಲು ಶಾಶ್ವತವಾಗಿ ನಿಲ್ಲುವಂಥ ಫಲ. ಅದಕ್ಕಾಗಿ ಪ್ರಾರ್ಥನೆ ಪ್ರೇರೆ, ಎಲ್ಲ ದುಃಖ ಸಹಿಸಬೇಕಾಗಿದೆ. ಯೇಸುವಿನ ವಾಕ್ಯ ಸಾರುವಾಗ ಬರುವ ಕೊರತೆ ಆಗಿರ್ಬೋದು, ಅವಮಾನ, ನಿಂದೆ. ಹೌದು ಪ್ರೇರೆ, ಇಲ್ಲ ಸಲ್ಲದ ಯಾತನೆ ಆಗಿರ್ಬೋದು ಪ್ರೇರೆ. ಪೂರ್ಣ ಶಾಂತಿ ಆತನಲ್ಲಿದೆ. ಆ ದುಃಖ, ಕಷ್ಟ, ಸಂಕಟ ಸಹಿಸಲು ಪೂರ್ಣ ಶಾಂತಿ ಆತನಲ್ಲಿದೆ. ನನ್ನಲ್ಲಿರೋ ಶಾಂತಿ ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ಕೊಡುವುದಿಲ್ಲ, ನನ್ನಲ್ಲಿರೋ ಶಾಂತಿ ಬಿಟ್ಟು ಹೋಗುತ್ತೇನೆ ಎಂದಿದ್ದಾನೆ ಪ್ರೇರೆ.
ಹೌದು, ಬಿಟ್ಟಿದ್ದಾನೆ, ಕೊಟ್ಟಿದ್ದಾನೆ. ಅದಕ್ಕಾಗಿ ಪ್ರಭುವಿಗೆ ಸ್ತೋತ್ರ. ಹೀಗೆ ನಮ್ಮ ಶಿಲುಬೆ ನಾವು ನಮ್ಮ ಜೀವಿತ ಎಷ್ಟೇ ಪರಿಸ್ಥಿತಿ, ಚಿಂತೆ, ಅವಮಾನ ಏನೇ ಇದ್ದರೂ ಕೂಡ ಪ್ರೇರೆ, ನಮ್ಮ ಜೀವಿತ ಎಂಬ ವಿಶ್ವಾಸ ಎಂಬ ಯೇಸುವಿನಲ್ಲಿ ವಿಶ್ವಾಸವಿಟ್ಟ ನಾವು ರಕ್ಷಣೆ ಎಂಬ ಶಿಲುಬೆಯನ್ನು ಹೊರೋಣ ಪ್ರೇರೆ. ಯೇಸು ಕ್ರಿಸ್ತನ ಹಿಂದೆ ಆತನ ಹೆಜ್ಜೆ ಜಾಡಿನಲ್ಲಿ ಸಾಗೋಣ. ಯೇಸುವನ್ನು ನಾವು ನೋಡಿ ತ್ಯಾಗವನ್ನು ಮಾಡಬೇಕಾಗಿದೆ, ವಿಶ್ವಾಸಿಗಳಾಗಿರಬೇಕಾಗಿದೆ ಕಡೆಯವರೆಗೆ. ಹೌದು, ಶುಭವಾರ್ತೆಯ ನಾವು ಸಾರಬೇಕಾಗಿದೆ, ಆತ್ಮಗಳ ಗೆಲ್ಲಬೇಕಾಗಿದೆ ಯೇಸುವಿಗಾಗಿ. ಅದು ಪ್ರೇರೆ, ಯೇಸು ಕ್ರಿಸ್ತನ 2ನೇ ಸಾರಿ ಬರುತ್ತಿದ್ದಾನೆ. ಆತನ ಬರೋಣ ತಡವಾಗಿರುವುದು ಯಾಕೆಂದರೆ ಒಬ್ಬರು ಕೂಡ ನಾಶವಾಗುವುದು, ನರಕಕ್ಕೆ ಹೋಗುವುದು ದೇವರ ಚಿತ್ತವಲ್ಲ. ಅದು ಪ್ರೇರೆ, ಎಲ್ಲರೂ ರಕ್ಷಣೆ ಹೊಂದಿ ಪರಲೋಕ ಸೇರಬೇಕೆಂಬುದೇ, ಬೆಳಕಿನ ಲೋಕ, ಆನಂದ ಲೋಕ, ದೇವರನ್ನು ಮುಖಾಮುಖಿಯಾಗಿ ಯೇಸುವಿನ ಮುಖಾಂತರ ನೋಡುವ ಲೋಕಕ್ಕೆ ಸೇರಬೇಕೆಂದೇ ದೇವರ ಚಿತ್ತ. ಆ ಆತ್ಮಗಳನ್ನು ಗೆಲ್ಲುವ ಆ ಶುಭಾರ್ಥ ಸಾರಬೇಕಾಗಿದೆ ಪ್ರೇರೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದಕ್ಕೆ ಮೊದಲು ನಾವು ಸಿದ್ಧವಾಗಬೇಕಾಗಿದೆ, ಎದುರು ನೋಡಬೇಕಾಗಿದೆ. ಪರಿಶುದ್ಧ ಲೋಕದಿಂದ ಪರಿಶುದ್ಧ ಆತ್ಮನ ಅಭಿಷೇಕಕ್ಕಾಗಿ, ತುಂಬುವಿಕೆಗಾಗಿ ಆ ಅಭಿಷೇಕ ಪಡೆದು ನಾವು ಸ್ವಾರ್ಥ ಹೋಗಬೇಕಾಗಿದೆ. ಆತ್ಮಗಳು ಗೆಲ್ಲುತ್ತೇವೆ ಆಗ. ಹೀಗೆ ಯೇಸುವನ್ನು ಬೇಡೋಣ, ಶಕ್ತಿಯನ್ನು ಹೊಂದೋಣ ಪ್ರೇರೆ. ಶುಭವಾರ್ತೆ ನಾವೆಲ್ಲ ಸಾರೋಣ ಅಂತ ಕೃಪೆ ಪ್ರಭು ಈ ವಾಕ್ಯ ಭಾಗ ಕೇಳುತ್ತಿರೋ ಪ್ರತಿಯೊಬ್ಬ ಮಗಳಿಗೂ, ದೊಡ್ಡ ಚಿಕ್ಕವರಿಗೆ ದಯಪಾಲಿಸಲಿ. ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಆಮೇನ್. ಹೌದು ಪ್ರೇರೆ, ಈ ದಿನ ಈ ಸಮಯ ನಾವು ಧ್ಯಾನಿಸಿರುವ ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ, ಸಮಯ, ಟೈಮ್. ಈ ಅಂಶವನ್ನು ಧ್ಯಾನಿಸುವುದಕ್ಕೆ ನಾವು ಪವಿತ್ರ ಗ್ರಂಥ ವಾಕ್ಯ ಭಾಗದಲ್ಲಿ ನೋಡುವುದಾದರೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 15ನೇ ವಾಕ್ಯದಿಂದ 21ರವರೆಗೆ, ಲೆಟರ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 5 ವರ್ಸ್ 15 to 21. ಈ ಕಡೆ ಓದುವುದಾದರೆ ಇಲ್ಲಿ, ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಪ್ರೇರೆ, ನಾವು ದೇವರು ಜೀವಿಸುವುದಕ್ಕೆ ಅವಕಾಶ ಕೊಟ್ಟ ದಿನಗಳಲ್ಲಿ, ತಿಂಗಳು, ವರ್ಷಗಳಲ್ಲಿ ನಾವು ನಡೆದುಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಪೌಲ ಹೇಳುತ್ತಿದ್ದಾನೆ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಎಂದು ಹೇಳುತ್ತಿದ್ದಾನೆ. ಮತ್ತು ಈ ದಿನಗಳು ಕೆಟ್ಟ ಅವುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ, ಈ ದಿನಗಳು ಕೆಟ್ಟವುಗಳಾಗಿವೆ ಅಂತ ಪ್ರೇರೆ ಈ ಪೌಲನು ಬರೆದಿದ್ದು 1ನೇ ಶತಮಾನದಲ್ಲಿ, ಈಗ 21ನೇ ಶತಮಾನ ಪ್ರೇರೆ, ಇನ್ನೂ ಎಷ್ಟು ಕೆಟ್ಟು ಹೋಗಿರ್ಬೋದು. ಹೀಗೆ ಈ ದಿನಗಳು ಕೆಟ್ಟವುಗಳಾಗಿರುವುದರಿಂದ ಆಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿ. 16ನೇ ವಾಕ್ಯ. ಈ ದಿನ ಅದು ಪ್ರೇರೆ, ಈ ದಿನ ಎನ್ನುವ ದಿನಗಳು ಬರುವುದರೊಳಗೆ, ಇರುವುದರೊಳಗೆ ಅವು ಕೆಟ್ಟವುಗಳಾಗಿವೆ ಎಂದು ಪೌಲನು ಹೇಳುತ್ತಿದ್ದಾನೆ. ಆದ್ದರಿಂದ ಕಾಲವನ್ನು ಸುಮ್ಮನೆ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬಹು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ ಎಂದು ಹೇಳುತ್ತಿದ್ದಾನೆ. ಉಪಯೋಗಿಸಬೇಕಾಗಿದೆ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. 17ನೇ ವಾಕ್ಯ, ಎಫೆಸ 5ನೇ ಅಧ್ಯಾಯ 17ನೇ ವಾಕ್ಯ. ಮತ್ತು ಬುದ್ಧಿಹೀನರಾಗಬಾರ್ದಂತ ಪ್ರೇರೆ, ಅದು ದೇವರ ಚಿತ್ತ, ಪ್ರಭು ಯೇಸುವಿನ ಚಿತ್ತ, ಕರ್ತನ ಚಿತ್ತ ಏನೆಂದು ವಿಚಾರಿಸಿ ತಿಳಿಬೇಕಂತ ಪ್ರೇರೆ. ಪವಿತ್ರ ಗ್ರಂಥ ಓದುವುದಾದರೆ ದೇವರ ಚಿತ್ತ ಅಡಗಿದೆ ಪ್ರೇರೆ. ದೇವರ ವಾಕ್ಯವೇ ಯೇಸು ಆಗಿದ್ದಾನೆ. ನಾವು ಮಾರ್ತಾ ಮರಿಯ ಅಕ್ಕ ತಂಗಿಯರು ಪ್ರೇರೆ. ಮಾರ್ತಾ ಯೇಸುವನ್ನು ಮನೆಗೆ ಸ್ವಾಗತಿಸಿದಾಗ ಶಿಷ್ಯರಿಗೆ, ಯೇಸುವಿಗೆ ಅಡಿಗೆ ಮಾಡುವುದರಲ್ಲಿ ತೀವ್ರವಾದ ಬ್ಯುಸಿಯಾಗಿರುತ್ತಾಳೆ. ಆದರೆ ಮರಿಯಾಳಾದರೂ ತಂಗಿ, ಮಾರ್ತಾಳ ತಂಗಿ, ಯೇಸುವಿನ ಪಾದ ತಳದಲ್ಲಿ ಕುಳಿತು ಯೇಸು ಕ್ರಿಸ್ತನ ವಾಕ್ಯವನ್ನು, ಆತನ ಮಾತುಗಳನ್ನು ಆಲಿಸುತ್ತಾ ಇರುತ್ತಾಳೆ. ಹಾಗೆ ನಾವು ಕೂಡ ದೇವರ ಚಿತ್ತ ಏನೆಂದು ಮರಿಯಾಳಂತೆ ಕೂತ್ಕೊಂಡು ಯೇಸುವಿನ ಪಾದದಲ್ಲಿ ಪ್ರಾರ್ಥನೆ ಎಂಬ ಸ್ಥಳದಲ್ಲಿ ನೀನು ಪ್ರಾರ್ಥನೆ ಮಾಡಬೇಕಾದರೆ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ಅದಕ್ಕೆ ಪ್ರತಿಫಲ ಕೊಡುತ್ತಾನೆ ಬಹಿರಂಗವಾಗಿ ಎಂದು ಯೇಸು ಹೇಳುತ್ತಿದ್ದಾನೆ ಪ್ರೇರೆ. ಲೋಕನ ಸುವಾರ್ತೆಯಲ್ಲಿ ಓದುತ್ತೇವೆ. ಹೀಗೆ ನಾವು ಕೂಡ ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅಂತರಂಗದಲ್ಲಿ ಅಂತರಂಗದ ಪ್ರಾರ್ಥನೆ. ಕರ್ತನ ಚಿತ್ತ ಏನೆಂದು ವಿಚಾರಿಸಿ ತಿಳಿದವರಾಗಿರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ. 18ನೇ ವಾಕ್ಯ, ಎಫೆಸ 5ನೇ ಅಧ್ಯಾಯ 18ನೇ ವಾಕ್ಯ. ಮದ್ಯಪಾನ ಮಾಡಿ ಪಟ್ಟಿಂಗತನ ಹುಟ್ಟುತ್ತದೆ ಪ್ರೇರೆ. ಮದ್ಯಪಾನ ಮಾಡಿದರೆ ಮತ್ತರಾಗುತ್ತೇವೆ. ದೇವರ ಚಿತ್ತ ಅರಿಯುವುದಿಲ್ಲ, ವಿಚಾರಿಸುವುದೂ ಇಲ್ಲ, ಮತ್ತು ಜ್ಞಾನವಂತರಾಗುವುದಿಲ್ಲ, ನಡೆದುಕೊಳ್ಳುವ ರೀತಿ ನೋಡಿಕೊಳ್ಳುವುದಿಲ್ಲ, ಮತ್ತು ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳುತ್ತೇವೆ, ಮತ್ತು ಕಾಲ ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳುವುದಿಲ್ಲ, ಬುದ್ಧಿಹೀನರಾಗುತ್ತೇವೆ. ಮದ್ಯಪಾನ ಮಾಡಿದರೆ ಮತ್ತರಾದರೆ ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. 19ನೇ ವಾಕ್ಯ, ಎಫೆಸ ಪತ್ರಿಕೆ 19ನೇ ವಾಕ್ಯ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು
ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾಯನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕರ್ತನಿಗೆ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಅದು ಪ್ರೇರೆ ಪೌಲನು ಹೇಳುತ್ತಿದ್ದಾನೆ, ನೀವು ನಡೆದುಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿ ಇರದೆ ಜ್ಞಾನವಂತರಾಗಿರಿ. ದಿನ ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಬಹು ಬೆಲೆಯುಳ್ಳದೆಂದು ಉಪಯೋಗಿಸಿರಿ. ಬುದ್ಧಿನರಾಗಿ ನಡೆಯದೆ ದೇವರ ಚಿತ್ತನ್ನು ವಿಚಾರಿಸಿ ತಿಳಿದುಕೊಳ್ಳಿರಿ. ನಾವು ಏನು ತಿನ್ನಬೇಕು, ಏನು ಕುಡಿಯಬೇಕು ಎಂದು ಈ ದಿನ ಎಷ್ಟು ಯೋಚಿಸುತ್ತೇವೋ, ಯಾವ ಕೆಲಸ ಮಾಡಬೇಕು, ಯಾವ ಹುಡುಗನನ್ನು ಹುಡುಕಬೇಕು ನನ್ನ ಮಗಳಿಗೆ, ಯಾವ ಸ್ಥಳ ಕೊಂಡುಕೊಳ್ಳಬೇಕು ಮನೆ ಕಟ್ಟಲು, ಯಾವ ಕಾರು ತೆಗೆದುಕೊಳ್ಳಬೇಕು, ಯಾವ ಬಟ್ಟೆ ತೆಗೆದುಕೊಳ್ಳಬೇಕು, ಯಾವ ಸ್ಥಳಕ್ಕೆ ಹೋಗಬೇಕು, ನಾವು ಪಿಕ್ನಿಕ್ ಎಂದು ನಾವು ವಿಚಾರಿಸಿ ಬುದ್ಧಿವಂತರಾಗಿ ನಡೆದುಕೊಳ್ತೇವೆ. ಆದರೆ ಆ ವಿಷಯಗಳಲ್ಲಿ ಬುದ್ಧಿವಂತರಾಗದೆ ದೇವರ ಚಿತ್ತ ಏನೆಂದು ವಿಚಾರಿಸಲು ನಾವು ಬುದ್ಧಿವಂತರಾಗಬೇಕಾಗಿದೆ ಪ್ರೇರೆ. ಇಲ್ಲದಿದ್ದರೆ ಮದ್ಯಪಾನ ಮಾಡಿ ಮತ್ತರಾದವರಿಗೆ ಸಮ ಆಗುತ್ತೇವೆ, ಪಟಿಂಗತನವಾಗುತ್ತದೆ ಮತ್ತು ಮದ್ಯಪಾನರಾಗಬಾರ್ದೆಂದು ಹೇಳುತ್ತಿದ್ದಾನೆ. ಅದರಿಂದ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ಒಬ್ಬರಿಗೊಬ್ಬರು ಪದಗಳಿಂದ ಮಾತಾಡಿಕೊಳ್ಳಬೇಕೆಂದು ಹೇಳುತ್ತಿದ್ದಾನೆ. ಹೌದು, ಸಮಯ ಸುಮ್ಮನೆ ಕಳೆದುಕೊಳ್ಳದೆ ನಾವು ಪವಿತ್ರಾತ್ಮ ಭರಿತರಾಗುವಂತೆ ಪ್ರಾರ್ಥಿಸಬೇಕಾಗಿದೆ. ಹೌದು, ಯೇಸುವೆ ನಿನ್ನ ಆತ್ಮ ನನಗೆ ದಯಪಾಲಿಸು. ನಿನ್ನ ಆತ್ಮ ಇಲ್ಲದಿದ್ದರೆ ನಿನ್ನವನಾಗಲು ಸಾಧ್ಯವಿಲ್ಲ. ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ ಎಂದು ಹೇಳಿದ್ದೀಯಲ್ಲ ಸ್ವಾಮಿ. ಪವಿತ್ರ ಆತ್ಮನು ಕೊಡುತ್ತಾನೆ ಪರಲೋಕ ತಂದೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ. ಪಾಪಿಗಳಾದ ಮನುಷ್ಯರೇ ತಮ್ಮ ಮಕ್ಕಳು ಬೇಡಿಕೊಳ್ಳುವಾಗ ಅವರಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಇನ್ನು ಸ್ವರ್ಗದಲ್ಲಿರುವ ತಂದೆ, ಸೃಷ್ಟಿಕರ್ತ, ರಕ್ಷಕ, ಪೋಷಕ, ಸಮಸ್ತ ಜೀವಕೋಟಿಯನ್ನು ಪ್ರೀತಿಯಿಂದ ಪರಿಪಾಲಿಸುತ್ತಾ ಜೀವಶ್ವಾಸವನ್ನು ಉಂಟು ಮಾಡುತ್ತಾ ಬರುತ್ತಿರುವ ಆ ಪರಲೋಕ ತಂದೆ, ಆ ಒಳ್ಳೆಯ ದೇವರು ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಎಷ್ಟು ಒಳ್ಳೆಯ ವರವಾದ ಪವಿತ್ರ ಆತ್ಮನನ್ನೇ ಅನುಗ್ರಹಿಸಬಲ್ಲನೆಂದು ಹೇಳಿದ್ದು ಸ್ವಾಮಿ. ನಮಗೆ ನಿನ್ನ ಪವಿತ್ರ ಆತ್ಮ ದಯಪಾಲಿಸು. ನಿನ್ನನ್ನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದ ಆ ಮಹಿಮೆಯ ದೇವರ ಆತ್ಮ ನಮಗೂ ದಯಪಾಲಿಸೆಂದು ಬೇಡಿಕೊಂಡು ಕೀರ್ತನೆಯಿಂದ ಆ ಪವಿತ್ರ ಆತ್ಮ ತುಂಬಿ ಕೀರ್ತನೆ ಮಾಡಬೇಕೆಂದು ಹೇಳ್ತಿದ್ದಾನೆ ಪೌಲ. ಆತ್ಮ ಸಂಬಂಧವಾದ ಪದಗಳು ಪ್ರೇರೆ, ದೇಹ ಸಂಬಂಧವಾದ ಪದಗಳಲ್ಲ. ಶರೀರೀಚ್ಛೆಗಳನ್ನು ಎಬ್ಬಿಸುವ ಪದಗಳಲ್ಲ, ಅದು ಲೋಕ ಸಂಬಂಧವಾದ ಪದಗಳಲ್ಲ, ಮಾನಸಿಕವಾದ ಮನುಷ್ಯ ಪದಗಳಲ್ಲ, ಆತ್ಮ ಸಂಬಂಧವಾದ ಅಂದರೆ ವಾಕ್ಯಾನುಸಾರವಾದ ಪದಗಳು. ಆದ್ದರಿಂದ ದೇವರನ್ನು ಒಬ್ಬರಿಗೊಬ್ಬರು ಕೀರ್ತಿಸಿ ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ದೇವರಿಗೆ ಗಾಯನ ಮಾಡಬೇಕಂತ ಪ್ರೇರೆ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ, ಎಲ್ಲ ಕಾರ್ಯಗಳು ಪ್ರೇರೆ. ಎಲ್ಲ ಅಂದರೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಅನ್ಯ ಜನರು ಕೂಡ ರಕ್ಷಣೆಯಾಗಲು ನಾವಿರುವ ಸ್ಥಳ, ಏರಿಯಾ, ನಮ್ಮ ಕುಟುಂಬ, ನಮ್ಮ ರಕ್ತ ಸಂಬಂಧಿಗಳಾಗಿರ್ಬೋದು ಪ್ರೇರೆ, ನಮ್ಮ ಜಿಲ್ಲೆ, ರಾಜ್ಯ ಮತ್ತು ನಮ್ಮ ದೇಶ ಎಲ್ಲವುಗಳಿಗೋಸ್ಕರ ಮತ್ತು ಪ್ರಯಾಣಿಕರಿಗೋಸ್ಕರ ಅದು ಪ್ರೇರೆ, ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೋಸ್ಕರ ಮತ್ತು ಗಂಡ ಹೆಂಡತಿ ಸಂಬಂಧ ಮುರಿದೋದವರಿಗಾಗಿ ಅದು ಪ್ರೇರೆ, ದೇವರನ್ನು ವಿಶ್ವಾಸ ಕೂಡ ದೇವರನ್ನು ದೂಷಿಸುವ ಕುಟುಂಬಗಳಿಗಾಗಿ ಮತ್ತು ಕೆಲಸ ಇಲ್ಲದವರಿಗಾಗಿ ಹೌದು ಪ್ರೇರೆ. ಇನ್ನೂ ಅನೇಕ ವಿಷಯಗಳು ನಿಮಗೋಸ್ಕರ ನನಗಾಗಿ ಪ್ರಾರ್ಥಿಸಿ ಎಂದು ಬೇಡಿಕೊಂಡವರಿಗಾಗಿ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೋಸ್ಕರ ಸ್ತೋತ್ರ ಮಾಡುತ್ತಾ ವಿಶೇಷವಾಗಿ ದೇವ ಸೇವಕರಿಗಾಗಿ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಸುವಾರ್ತೆ ಸಾರುವಾಗ ಯಾವ ಅಡ್ಡಿ ಆತಂಕ ಉಂಟಾಗದಂತೆ ದೇವರ ಭಯವಿಲ್ಲದ ಪಶುಪ್ರಾಯದಂತಿರುವ ಸೈತಾನರಿಂದ ಪ್ರೇರೇಪಿಸಲ್ರ ಜನರು ದೇವಜನರ ಮುಂದೆ ಮೊಣಕಾಲೂರಿ ಪಶ್ಚಾತ್ತಾಪಟ್ಟು ಮಾನಸಾಂತರ ಹೊಂದಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ ಸ್ವೀಕರಿಸಲು ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಬೇಕಾಗಿದೆ. ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಅದು ಪ್ರೇರೆ. ಯೇಸುವಿಗೆ ಭಯಪಡಬೇಕಂತ ದೇವರಿಗೆ ಯೇಸು ಕ್ರಿಸ್ತನ ಹೇಳ್ತಿದ್ದಾನಲ್ಲ, ನೀವು ಯಾರಿಗೆ ಭಯಪಡಬೇಕೆಂದು ನಿಮಗೆ ಹೇಳುತ್ತೇನೆ. ಯಾರಿಗೆಂದರೆ ದೇಹವನ್ನು ಕೊಲ್ಲುವವರಿಗಲ್ಲ. ಅವರು ದೇಹವನ್ನು ಕೊಲ್ಲುತ್ತಾರೆ, ಆತ್ಮವನ್ನು ಕೊಲ್ಲಲು ಆಗುವುದಿಲ್ಲ. ದೇಹ ಆತ್ಮ ಎರಡನ್ನೂ ಕೊಲ್ಲಿ ನರಕಕ್ಕೆ ಹಾಕಬಲ್ಲ ಅಧಿಕಾರವುಳ್ಳಾತನಿಗೆ ಭಯಪಡಿರಿ ಎಂದು ನಿಮಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಶಿಷ್ಯರಿಗೆ ತನ್ನ ಹಿಂಬಾಲಿಸಿದ ಅನೇಕ ಜನರಿಗೆ ಹೇಳಿದ ಪ್ರೇರೆ. ಹೌದು, ನಾವು ದೇವರಿಗೆ ಭಯಪಡಬೇಕಾಗಿದೆ. ದೇವರಿಗೆ ಭಯಪಡಿ ಎಂದು ಕಲಿಸಿಕೊಟ್ಟ ದೇವರ ಪ್ರತಿರೂಪ
ದೇವರ ಅದೃಶ್ಯ ದೇವರ ಸಾದೃಶ್ಯ ರೂಪ, ಪ್ರಕಾಶದಲ್ಲಿರುವ ದೇವರ ಒಳಗಡೆ ಇರುವ ಯೇಸು ಪ್ರಿಯರೇ. ಹೌದು, ದೇವರ ಮಹಿಮೆಯ ಪಡಿಯಚ್ಚು. ಹೌದು, ಕಾಣದ ದೇವರ ಕಾಣುವ ರೂಪ ಕ್ರಿಸ್ತನಲ್ಲಿ ತನ್ನ ದೈವತ್ವದ ಸಂಪೂರ್ಣತೆ ಇರಲೆಂದೇ ತಂದೆಯ ದೇವರು ಅನುಗ್ರಹಿಸಿದ್ದಾನೆ ಪ್ರಿಯರೇ. ಯೇಸುವಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಬೇಕಂತ ಪ್ರಿಯರೇ. ದೇವರಿಗೆ ಯೇಸುವಿಗೆ ಭಯಪಟ್ಟು ನಾವು ದೇವರು ಕೊಟ್ಟಿರುವ ಸಮಯದಲ್ಲಿ ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಬೇಕು. ಹೌದು, ವಿನಯವುಳ್ಳವರಿಗೆ ತಕ್ಕ ಸಮಯದಲ್ಲಿ ದೇವರು ಮೇಲಕ್ಕೆತ್ತುತ್ತಾನೆ ಪ್ರಿಯರೇ. ಹೌದು, ದೇವರ ಪರಾಕ್ರಮ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ವಿನಯವುಳ್ಳವರಾಗಿರಿ, ದೀನರಾಗಿರಿ. ಕೃಪೆಯನ್ನು ಅನುಗ್ರಹಿಸುತ್ತಾನೆ, ತಕ್ಕ ಕಾಲದಲ್ಲಿ ಮೇಲಕ್ಕೆ ಎಬ್ಬಿಸುತ್ತಾನೆ. ಅಷ್ಟೇ ಅಲ್ಲ, ನಾವು ಪೇತ್ರನ ಪತ್ರಿಕೆಯಲ್ಲಿ ನೋಡುತ್ತೇವೆ ಪ್ರಿಯರೇ. ಪೇತ್ರ 1ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಪ್ರಿಯರೇ. 1 Peter chapter 5 verse 8th word. ಇಲ್ಲಿ ಓದುವುದಾದರೆ 7th 8th word, 7-8ನೇ ವಾಕ್ಯ. 1 Peter 1ನೇ ಪೇತ್ರ 5ನೇ ಅಧ್ಯಾಯ 7-8ನೇ ವಾಕ್ಯ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರೋ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ 9, 10, 11ನೇ ವಾಕ್ಯ. 5ನೇ ಅಧ್ಯಾಯ ಪೇತ್ರ 1ನೇ ಪೇತ್ರ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ, ಸೈತಾನನನ್ನು. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ಸಹ ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಸಮಯ ಬಾಧೆ ಪಟ್ಟ ಮೇಲೆ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಅಧಿಪತ್ಯವು ಯುಗಾಂತರಗಳಲ್ಲಿಯೂ ಇರಲಿ. ಅದು ಪ್ರೇರೆ. ಸಮಯ ಎನ್ನುವ ಅಂಶದಲ್ಲಿ ನಾವು ಧ್ಯಾನಿಸ್ತಿದ್ದೇವೆ ದೇವರ ವಾಕ್ಯ. ಪೇತ್ರನ ಮೊದಲ ಪತ್ರಿಕೆ 5ನೇ ಅಧ್ಯಾಯ 7ರಿಂದ 11ನೇ ವಾಕ್ಯದವರೆಗೆ ಪೇತ್ರನು ನುಡಿಯುತ್ತಿದ್ದಾನೆ ಪ್ರೇರೆ. ಏನೆಂದು, ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ, ಯೇಸುವಿನ ಮೇಲೆ, ಪರಿಶುದ್ಧ ಆತ್ಮನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸುತ್ತಾನೆ. ಪ್ರೇರೆ, ನಾವು ಚಿಂತೆ ಮಾಡಿದರೆ ಅದಕ್ಕೆ ಪ್ರತಿಫಲ ಭಾಳ ಸ್ವಲ್ಪ ಪ್ರೇರೆ, ಅಥವಾ ಬಾರದೆ ಹೋಗ್ಬೋದು. ಅದೇ ನಮ್ಮ ಪಕ್ಷವಾಗಿ ಸೃಷ್ಟಿಕರ್ತ, ರಕ್ಷಕ, ಪೋಷಕ ಚಿಂತೆ ಮಾಡುವುದಾದರೆ ನಾವು ಹೊಸ ಸೃಷ್ಟಿಯಾಗುತ್ತೇವೆ, ರಕ್ಷಿಸಲ್ಪಡುತ್ತೇವೆ ಪ್ರೇರೆ, ದೇಹ ಆತ್ಮ ಪ್ರಾಣದಲ್ಲಿ, ಮತ್ತು ಪೋಷಿಸಲ್ಪಡುತ್ತೇವೆ ನಿಜವಾದ ಸರ್ವಶಕ್ತ ದೇವರಿಂದ, ಜೀವಸ್ವರೂಪ ದೇವರಿಂದ. ಮತ್ತು ಸ್ವಸ್ಥಚಿತ್ತರಾಗಿರಿ ಎಂದು ಹೇಳುತ್ತಿದ್ದಾನೆ. ಎಚ್ಚರವಾಗಿರಿ, ಯಾಕಂದರೆ ನಿಮ್ಮ ವಿರೋಧಿ ಅಂದರೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವ ದೇವರ ಮಕ್ಕಳ ವಿರೋಧಿ ಸೈತಾನನು ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಅತ್ತಿತ್ತ ತಿರುಗಾಡುತ್ತಿದ್ದಾನಂತೆ ಪ್ರಿಯ. ದೇವರು ನಮಗೆ ಕೊಟ್ಟ ಸಮಯದಲ್ಲಿ ನಾವು ಆ ಕಡೆ ಈ ಕಡೆ ತಿರುಗಾಡುತ್ತಿರುವ ಸೈತಾನನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳಬೇಕು. ಎಲ್ಲವೂ ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ, ಆದರೆ ಎಲ್ಲವೂ ಮಾಡತಕ್ಕವುಗಳಲ್ಲ. ಎಲ್ಲ ಸ್ಥಳಗಳಲ್ಲಿ ಹೋಗ್ಬೋದು ನಾವು, ಆದರೆ ಎಲ್ಲ ಸ್ಥಳಗಳಲ್ಲಿ ಹೋಗಬಾರ್ದು ಪ್ರೇರೆ ಅದೇ ಕಾಲದಲ್ಲಿ. ಯಾಕಂದರೆ ನಮ್ಮ ವಿರೋಧಿಯಾಗಿರೋ ಸೈತಾನನು ಯಾರನ್ನು ನುಂಗಲಿ ಎಂದು ಅತ್ತಿತ್ತ ತಿರುಗಾಡುತ್ತಿದ್ದಾನೆ. ಆದ್ದರಿಂದ ಗರ್ಜಿಸುವ ಸಿಂಹದ ಉಪದಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ದೇವರು ನಮಗೆ ಕೊಟ್ಟ ಸಮಯದಲ್ಲಿ ಸೈತಾನ ನಮ್ಮನ್ನು ಎದುರುಗೊಂಡಾಗ ನಂಬಿಕೆಯಲ್ಲಿ ದೃಢವಾಗಿರ್ಬೇಕು ಪ್ರಿಯರೇ. ಆತನ ಎದುರುಗೊಳ್ಳುತ್ತಾನೆ. ವಿಶ್ವಾಸಿಸುವ ಪ್ರತಿಯೊಬ್ಬ ಯೇಸುವಿನ ಮಗಳಿಗೆ ನಂಬಿಕೆಯಲ್ಲಿ ದೃಢವಾಗಬೇಕಾಗಿದೆ, ಅವನನ್ನು ಎದುರಿಸಬೇಕಾಗಿದೆ. ಅವನು ಓಡಿ ಹೋಗುತ್ತಾನೆ. ಮತ್ತು ಇದೇ ಸೈತಾನನಿಂದ ಲೋಕದಲ್ಲಿರುವ ನಮ್ಮ ಸಹೋದರರು ಅಂಥ ಬಾಧೆಗಳೇ ಅನುಭವಿಸ್ತಿದ್ದಾರೆ ಪ್ರಿಯರೇ. ನುಂಗಲಿ, ಯಾರನ್ನು ನುಂಗಲಿ? ಯೇಸುವಿನ ವಿಶ್ವಾಸಿಟ್ಟ ಮಗಳನ್ನು, ಸೇವಕನನ್ನು ಯಾರನ್ನು ನುಂಗಲೆಂದು ಅಶುದ್ಧ ಮಾಡಲು, ಪಾಪಕ್ಕೆ ಬೀಳಿಸಲು, ಕಣ್ಣಿನ ಶರೀರದ ಬದುಕು ಡಂಬಕ್ಕೆ ಬೀಳಿಸಲು, ಭಯಕ್ಕೆ, ಮರಣಕ್ಕೆ, ಅನಾರೋಗ್ಯಕ್ಕೆ ಬೀಳಿಸಲು. ಅದು ಪ್ರೇರೆ ಅನೇಕ ಲೌಕಿಕ ಆಶಾಪಾಶಗಳಿಗೆ, ಚಿಂತೆಗಳಿಗೆ ಬೀಳಿಸಲು ದೇವರು ನಮ್ಮ ಹೃದಯದಲ್ಲಿ ನೆಟ್ಟಿರುವ ವಾಕ್ಯವನ್ನು ತೆಗೆದುಹಾಕಲು ಅನೇಕ ದೇವ ಸೇವಕರಿಗೆ, ವಿಶ್ವಾಸಿಗಳಿಗೆ ಹೋರಾಡುತ್ತಾನೆ ಪ್ರೇರೆ ಮತ್ತು ಭಯಪಡಿಸುತ್ತಾನೆ. ಆದರೆ ನಂಬಿಕೆಯಲ್ಲಿ ದೃಢವಾಗಿದ್ದರೆ ಅವನು ಎದುರಿಸುತ್ತೇವೆ. ಮತ್ತು ಲೋಕದಲ್ಲಿರುವ ನಮ್ಮಂತೆ ವಿಶ್ವಾಸ ಇಟ್ಟಿರುವ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಇದೇ ಅನುಭವಿಸ್ತಿದ್ದಾರೆ ಪ್ರೇರಿ, ಇಂಥ ಬಾಧೆಗಳನ್ನೇ. ಆದ್ದರಿಂದ ನಮ್ಮ ಸಹೋದರರು ಕೂಡ ಅಂಥ ಬಾಧೆಗಳು ಅನುಭವಿಸ್ತಿದ್ದಾರೆ ಎಂದು ನಮಗೆ ತಿಳಿದಿದೆ. ಕ್ರಿಸ್ತನಲ್ಲಿ ನಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ದೇವರು ಕರೆದಿದ್ದಾನೆ ಪ್ರೇರೆ. ದೇವರು ಕರೆದಿದ್ದಾನೆ. ಅದೇ ದೇವರು, ಕೃಪಾಪೂರ್ಣನಾದ ದೇವರು ತಾನೇ ಸ್ವಲ್ಪ ಕಾಲ ನಾವು ಬಾಧೆ ಪಟ್ಟ ಮೇಲೆ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಬಲಪಡಿಸುತ್ತಾನೆ ಪ್ರೇರೆ. ನಮ್ಮ ಸಹೋದರರ ಲೋಕದಲ್ಲಿ ಸೈತಾನನೊಂದಿಗೆ ಹೋರಾಡುತ್ತಿದ್ದಾರೆ ಪ್ರೇರೆ. ಯಾರನ್ನು ನುಂಗಲಿ, ಯಾರನ್ನು ಇಲ್ಲ ಎಂದು ಅತಿ ತಿರುಗಾಡುತ್ತಿರುವ
ಸೈತಾನನಿಂದ ಪ್ರೇರಿತ ಆದ ಸೈತಾನ ಜನರೊಂದಿಗೆ, ಸೈತಾನ ದೂತರೊಂದಿಗೆ, ಅಶರೀರಗಣ ಅಶರೀರಗಣ ಆಕಾಶ ಮಧ್ಯಾಕಾಶದಲ್ಲಿ ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರೇರೆ 12ನೇ ವಾಕ್ಯದಿಂದ. ನಮ್ಮ ಹೋರಾಟ ಮನುಷ್ಯರೊಂದಿಗೆ ಮಾತ್ರ ಅಲ್ಲ, ಆಕಾಶಮಂಡಲದಲ್ಲಿರುವ ಅಧಿಕಾರಗಳು, ಅಶರೀರ ಗಣಗಳು, ದುರಾತ್ಮ ಸಮೂಹ, ರಾಜ್ಯತ್ವಗಳೊಂದಿಗೆ ಇದೆ ಪ್ರೇರೆ. ಅದರಿಂದ ನಾವು ಲೋಕದಲ್ಲಿರುವ ನಮ್ಮ ಕ್ರೈಸ್ತ ಸಹೋದರ ಯೇಸುವಿನ ವಿಶ್ವಾಸಿಸುವ ಎಲ್ಲ ಮಗಳು ಇದೇ ಬಾಧೆಗಳಲ್ಲಿದ್ದಾರೆ ಎಂದು ತಿಳಿದು ಕ್ರಿಸ್ತನಲ್ಲಿ ನಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದ ದೇವರು, ಕೃಪಾಪೂರ್ಣನಾದ ದೇವರು, ನಾವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುತ್ತಾನೆ ಪ್ರೇರೆ. ನಾವು ಯಾವಾಗಲೂ ಬಲಹೀನರಾಗಿರುವುದಿಲ್ಲ, ಯಾವಾಗಲೂ ಕೈ ಬಿಡಲ್ಪಟ್ಟವರಂತಿರುವುದಿಲ್ಲ, ಯಾವಾಗಲೂ ದರಿದ್ರರಂತಿರುವುದಿಲ್ಲ, ಯಾವಾಗಲೂ ದಾರಿ ತಪ್ಪಿ ನಡೆಯುವರಂತೆ ಇರುವುದಿಲ್ಲ, ಯಾವಾಗಲೂ ಮರಣಕ್ಕೆ ಭಯಕ್ಕೆ ಒಳಗಾದವರಂತಿರುವುದಿಲ್ಲ. ಹೌದು ಪ್ರೇರೆ, ಯಾವಾಗಲೂ ಸೈತಾನ್ನಿಂದ ಓಡಿಸಲ್ಪಟ್ಟವರಂತಿರುವುದಿಲ್ಲ ಪ್ರೇರೆ. ಯೋಧ ಗೋತ್ರದ ಸಿಂಹವು ನಿನ್ನಲ್ಲಿ ನನ್ನಲ್ಲಿ ಪ್ರತ್ಯಕ್ಷವಾಗುತ್ತಾನೆ ಪ್ರೇರೆ. ಕೃಪಾಪೂರ್ಣನಾದ ದೇವರು ಸ್ವಲ್ಪ ಕಾಲ ಬಾಧಪಟ್ಟ ಮೇಲೆ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ನಿಲ್ಲುತ್ತಾನೆ ಪ್ರೇರೆ. ಹೌದು, ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿ ಬರುವ ನಮ್ಮಲ್ಲಿರುವ ದೇವರಾತ್ಮ ದೊಡ್ಡಾತನು, ಬಲಿಷ್ಠನು, ಸರ್ವಶಕ್ತನು. ಹೌದು ಪ್ರೇರೆ, ಯೋಗ್ಯ ಸ್ಥಿತಿಗೆ ತಂದು ನಿಲ್ಲಿಸುತ್ತಾನೆ. ಆ ಸುಳ್ಳು ಸಿಂಹದ ಸೈತಾನನ್ನು ಒಂದೇ ಗರ್ಜನೆಯಿಂದ ಓಡಿಸುತ್ತಾನೆ ಪ್ರೇರೆ. ಯಾವಾಗ ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿದಾಗ, ನಾವು ದೇವರು ಕೊಟ್ಟ ಸಮಯದಲ್ಲಿ ನಮ್ಮ ನಡತೆಯನ್ನು ಪರೀಕ್ಷಿಸಿಕೊಂಡು ಜ್ಞಾನವಂತರಾಗಿ ನಡೆದಾಗ, ದೇವರ ಚಿತ್ತ ಏನೆಂದು ವಿಚಾರಿಸಿ ತಿಳಿದುಕೊಂಡಾಗ, ಬುದ್ಧಿಹೀನರಾಗಿ ನಡೆಯದೆ ನಾವು ಬುದ್ಧಿವಂತರಾಗಿ ಸಮಯವನ್ನು ಉಪಯೋಗಿಸಿದಾಗ, ಹೌದು ಪ್ರೇರೆ, ಪವಿತ್ರ ಆತ್ಮ ಭರಿತರಾಗಿ ಜೀವಿಸಲು ಪ್ರಯತ್ನಿಸಿ ಸಫಲರಾದಾಗ, ಮದ್ಯಪಾನ ಮಾಡಿ ಪಟಿಂಗರಾಗದ ಇರುವಾಗ, ಹೌದು ಪ್ರೇರೆ, ಮತ್ತು ಆತ್ಮ ಸಂಬಂಧವಾದ ಹಾಡುಗಳಿಂದ ಕೀರ್ತನೆಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಬಲಪಡಿಸಿಕೊಳ್ಳುವಾಗ, ಹೌದು ಪ್ರೇರೆ, ಹೀಗೆ ದೇವರ ತ್ರಾಣಗಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಂಡಾಗ ತಕ್ಕ ಕಾಲದಲ್ಲಿ ದೇವರ ಮೇಲಕ್ಕೆ ತರುತ್ತಾನೆ. ಹೀಗೆ ಯೋಗ್ಯ ಸ್ಥಿತಿಗೆ ತರುತ್ತಾನೆ ಪ್ರೇರೆ, ನೆಲೆಗೊಳಿಸಿ ಬಲಪಡಿಸುತ್ತಾನೆ. ಆತನಿಗೆ ಆಧಿಪತ್ಯ ಯುಗ ಯುಗಾಂತರಗಳಲ್ಲಿ ಇರಲಿ. ಹೌದು, ಸಮಯ ಎನ್ನುವ ಅಂಶದೊಳಗೆ ನಾವು ನೋಡಿದ ಪ್ರೇರೆ ಕೆಲವೊಂದು ವಾಕ್ಯ. ಮತ್ತು ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯ 6ನೇ ವಾಕ್ಯ 12ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ರೆವಲ್ಯೂಷನ್ ಚಾಪ್ಟರ್ 12 ವರ್ಸ್ 6 to ರೆವಲ್ಯೂಷನ್ ಚಾಪ್ಟರ್ 12th ವರ್ಡ್ ಪ್ರೇರೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಪರಲೋಕವೇ ಅದರಲ್ಲಿ ವಾಸಿಸುವವರೇ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ, ಅಂದರೆ ಪರಲೋಕ ಅಂದರೆ ಸ್ವರ್ಗ ಪ್ರೇರೆ, ಸ್ವರ್ಗವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ ಸಮುದ್ರವೇ ನಿಮ್ಮ ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ಹೌದು ಪ್ರೇರೆ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಸಂತೋಷ ಪಡೀರಿ ಎಂದು ದೇವದೂತ ಹೇಳುತ್ತಿದ್ದಾನೆ ಪ್ರೇರೆ. ಯೇಸು ಕ್ರಿಸ್ತನು ತನ್ನ ಆಪ್ತ ಶಿಷ್ಯನಾದ ಯೋಹಾನನಿಗೆ ಪೆತ್ಮೋಸ್ ಎಂಬ ದ್ವೀಪದಲ್ಲಿ ಯೋಹಾನನ ಆತ್ಮವನ್ನು ತೆಗೆದುಕೊಂಡು ಹೋಗಿ ಪರಲೋಕದಲ್ಲಿ ಸ್ವರ್ಗದಲ್ಲಿ ಯೇಸು ತನ್ನ ದೂತನ ಮುಖಾಂತರ ಮುಂದೆ ಆಗಲಿರುವ ಸಂಗತಿಗಳನ್ನು ತಿಳಿಸುತ್ತಿದ್ದಾನೆ ಮತ್ತು ಬರೆ ಎಂದು ಹೇಳುತ್ತಿದ್ದಾನೆ. ಆಗ ತಿಳಿಸುತ್ತಿರುವಾಗ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಯಾಕೆ ಹರ್ಷಗೊಳ್ಳಬೇಕು? ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿ ಏನು ಹೇಳಲಿ. ಯಾಕೆಂದರೆ ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ, ಪರಲೋಕದಿಂದ ದಬ್ಬಲ್ಪಟ್ಟಿದ್ದಾನೆ. ಯೇಸು ತನ್ನ ಪರಿಶುದ್ಧ ರಕ್ತವನ್ನು ಪರಲೋಕದೊಳಗೆ ತೆಗೆದುಕೊಂಡು ಹೋದಾಗ ಆತನಿಗೆ ಸ್ಥಾನವು ತಳ್ಳಲ್ಪಟ್ಟಿದೆ ಪ್ರೇರೆ. ಪ್ರಧಾನ ದೇವದೂತನು ಆತನನ್ನು ತಳ್ಳಿದ್ದಾನೆ, ಮಿಕ್ಕಾಯಲ್. ಹೌದು ಪ್ರೇರೆ, ಅದರಿಂದ ಭೂಮಿ ಸಮುದ್ರ ಇದಕ್ಕೆ ನಿನ್ನ ದುರ್ಗತಿ ಏನು ಹೇಳಲಿ. ಸೈತಾನನು ತನಗಿರುವ ಕಾಲ ಸಮಯ ಸ್ವಲ್ಪ ಎಂದು ತಿಳಿದು, ಹೌದು ಪ್ರೇರೆ, ದೇವರು ಯೇಸು ಕ್ರಿಸ್ತನು ಈ ಲೋಕದ ಒಳಗೆ ಪ್ರವೇಶ ಆಗುತ್ತಿದ್ದಾನೆ ಪ್ರೇರೆ. ಯೇಸು ಕ್ರಿಸ್ತನ 2ನೇ ಸಾರಿ ಸೈತಾನನು ಯೇಸು ಕ್ರಿಸ್ತನ ಬಾಯಿ ಉಸಿರಿನಿಂದ ನರಕಕ್ಕೆ ಹೋಗಲಿದ್ದಾನೆ ಪ್ರೇರೆ. ಅದರಿಂದ ಭೂಮಿಯ ಮೇಲೆ ಕೋಪಗೊಂಡಿದ್ದಾನೆ, ಸಮುದ್ರದ ಮೇಲೆ ಕೋಪಗೊಂಡಿದ್ದಾನೆ ಸೈತಾನನು. ಹೌದು, ಪರಲೋಕದ ಮೇಲೆ ಅಧಿಕಾರ ಇಲ್ಲ. ಯೇಸು ಕ್ರಿಸ್ತನು ತನ್ನ ಪ್ರಾಣ ಕೊಟ್ಟು ಮರಣ ಗೆಲ್ಲುವುದರ ಮೂಲಕ ಪರಲೋಕಕ್ಕೆ ದಾರಿ ಮಾಡಿಕೊಟ್ಟಿದ್ದಾನೆ ಪ್ರೇರೆ. ಆ ದಾರಿಯಲ್ಲಿ ಹೋಗಲು ಈಗ ಸೈತಾನ್ಯ ಆಗುವುದಿಲ್ಲ. ಅದರಿಂದ ನಾವು ಪರಲೋಕ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ ಸಮುದ್ರ ನಿಮ್ಮ ಗತಿ ಏನು ಹೇಳಲಿ. ಸೈತಾನ್ ತನಗಿರು ಕಾಲ ಸ್ವಲ್ಪವೆಂದು ತಿಳಿದು ಮಹಾರೌದ್ರವಾಗಿ ನಮ್ಮ ಕಡೆಗೆ ಇಳಿದು ಬಂದಿದ್ದಾನಂತ ಪ್ರೇರೆ. ಅದರಿಂದ ವಿಶ್ವಾಸದಲ್ಲಿ ದೃಢವಾಗಿದ್ದವನು ಎದುರಿಸೋಣ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಪ್ರೇರೆ. ಓಡಿಸುವಂತೆ ಯೇಸು ನಾಮದಲ್ಲಿ ಪವಿತ್ರಾತ್ಮ ಮೂಲಕ ಆಮೇಲೆ
ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರಿಯ ತಂದೆ. ಕೇಳಿದ ವಾಕ್ಯ ಭಾಗವನ್ನು 100ರಷ್ಟು ಫಲ ಕೊಡುವಂತೆ ನಮ್ಮ ಹೃದಯದಲ್ಲಿ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್.